ಕೃಷಿ ಬಗ್ಗೆ ಈಗ ಯಾರಿಗೆ ಕ್ರೇಜ್ ಇಲ್ಲ ಹೇಳಿ. ಎಲ್ಲೋ ಕಾಣದ ಊರಿಗೆ ಹೋಗಿ ದೊಡ್ಡ ನಗರ ಬೆಂಗಳೂರಿನಂತಹ ಸಿಟಿನಲ್ಲಿ IT BT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಟಾರ್ಗೆಟ್ನ ಫಿಕ್ಸ್ ಮಾಡಿಕೊಂಡು ಅಷ್ಟೋ ಸಂಬಳ ತಗೊಂಡು ಆ ಕಡೆನೂ ಸಾಕಾಗಲ್ಲ ಈ ಕಡೆನೂ ಸಾಕಾಗಲ್ಲ ಅನ್ನೋ ಥರದ ಲೈಫ್ ಲೀಡ್ ಮಾಡಿಕೊಂಡು ಇನ್ನೂ ಎಷ್ಟೋ ಜನರಿಗೆ ರಾತ್ರಿ ಇಡೀ ಅಂದರೆ ದಿನವಿಡೀ ಕಷ್ಟಪಟ್ಟರೂ ಕೂಡ ಕೈ ತುಂಬ ಸಂಬಳ ಸಿಗದೆ ಇರುವಂತಹ ಅದು ಎಷ್ಟೋ ಮಂದಿಗೆ ಈಗ ಕೃಷಿ ಮಾಡೋದು ಉತ್ತಮ ಅಂತ ಅನಿಸಿದೆ. ಈಗಿನ ಅಂದರೆ ಸೋಷಿಯಲ್ ಮೀಡಿಯಾ ಜನ್ರೇಷನ್ನಲ್ಲಿ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವು ನೋಡ್ತಾ ಇದ್ರೆ ಸಾಕಷ್ಟು ಜನ IT BT ಕೆಲಸಗಳನ್ನು ಬಿಟ್ಟು ಬಂದು ಊರಲ್ಲಿ 1 ಎಕರೆ 2 ಎಕರೆ ಜಮೀನಿದ್ರು ಕೂಡ ಅದರಲ್ಲಿ ಕಷ್ಟಪಟ್ಟು ದುಡಿಮೆ ಮಾಡಿ ಸಾಕಷ್ಟು ಹಣವನ್ನು ಗಳಿಸ್ತಾ ಇದ್ದಾರೆ. ಅಂತಹ ವಿಡಿಯೋಗಳು ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗಿದೆ. ಸೊ ಅಂತಹ ವಿಡಿಯೋಗಳನ್ನು ನೋಡಿ ನಾವು ಕೂಡ ಕೃಷಿ ಮಾಡಬೇಕು ಅಂತ ಎಷ್ಟೋ ಜನ ಆಸೆ ಪಡ್ತಾ ಇದ್ದಾರೆ. ಆದರೆ ಜಮೀನಿರೋರೇನೋ ಕೃಷಿನ ಮಾಡಿ ನೆಮ್ಮದಿ ಜೀವನ ಕಟ್ಕೊಳ್ತಾರೆ, ಒಳ್ಳೆಯ ದುಡಿಮೆಯನ್ನು ಪಡೆದುಕೊಳ್ತಾರೆ. ಆದರೆ ಜಮೀನೇ ಇಲ್ದಿರೋರು ಏನು ಮಾಡಬೇಕು? ಕೃಷಿ ಆಸೆ ಇರೋರಿಗೂ ಕೂಡ ಇಲ್ಲಿ ಬೆಸ್ಟ್ ಐಡಿಯಾ ಇದೆ. ಯಾವುದೇ ರೀತಿಯಾದ ಜಮೀನಿಲ್ಲ ಅಂದರೂ ಕೂಡ ಒಂದೊಳ್ಳೆ ಕೃಷಿನ ಮಾಡಿ ಒಂದೊಳ್ಳೆ ಲಾಭವನ್ನು ಪಡೆದುಕೊಳ್ಬಹುದು. ಅದಕ್ಕೆ ಬೇಕಾದಂತಹ ಜಾಗ ಜಸ್ಟ್ ಒಂದು ರೂಮ್ ಇದ್ದರೆ ಸಾಕು. ಅಂದರೆ ನಿಮ್ಮದು ಮನೆ ದೊಡ್ಡದಾಗಿದೆ, ಒಂದು ಖಾಲಿ ಸ್ಪೇಸು ಅಂದರೆ ಒಂದು ರೂಮ್ ಎಕ್ಸ್ಟ್ರಾ ರೂಮು ಖಾಲಿ ಬಿದ್ದಿದೆ, ಅದನ್ನು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀವಿ ಅಂತ ಅನ್ನೋರು ಕೂಡ ಆ ಸ್ಟೋರ್ ರೂಮಲ್ಲೇ ಬೆಳೆನ ಬೆಳೆದು ಒಳ್ಳೆಯ ಲಾಭವನ್ನು ಗಳಿಸ್ಕೊಳ್ಬಹುದಾದಂಥ ಅವಕಾಶ ನಿಮಗಿದೆ. ಈಗಂತೂ ಆ ಬೆಳೆ ಟ್ರೆಂಡಿಂಗ್ನಲ್ಲಿದೆ. ಯಾವ್ದು ಗೊತ್ತಾ? ಅದೇ ಮೈಕ್ರೋ ಗ್ರೀನ್ ಫಾರ್ಮಿಂಗ್. ಅಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೇಗೆ ಅಂತ ಅಂದರೆ ಫಿಟ್ನೆಸ್ ಕಡೆಗೆ ತುಂಬಾ ಗಮನ ಕೊಡ್ತಾ ಇದ್ದಾರೆ. ಎಲ್ಲರೂ ಫಿಟ್ಟಾಗಿದ್ದರೆ ಅದೊಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಲೈಫಲ್ಲಿ. ಸೊ ಹಾಗಾಗಿ ಎಲ್ಲರೂ ಕೂಡ ಸಾಕಷ್ಟು ಜನರನ್ನ ನೋಡಬಹುದು, ವರ್ಕೌಟ್ಗೆ ಹೋಗ್ತಾರೆ, ಡಯಟ್ ಮಾಡ್ತಾರೆ. ಸೊ ಹೀಗಾಗಿ ಈ ಬೆಳೆ ಅಧಿಕ ಲಾಭವನ್ನು ಪಡೆದುಕೊಳ್ಳುವಂತಹ ಅವಕಾಶ ಈಗ ಇದೆ. ಏಕೆಂತಂದರೆ ಇದನ್ನು ಜಾಸ್ತಿ ಏನು ಮೈಕ್ರೋಗ್ರೀನ್ ಫಾರ್ಮಿಂಗ್ ಮಾಡಿದಂತಹ ವಸ್ತುಗಳನ್ನ ಬೆಳೆನ ಯೂಸ್ ಮಾಡ್ತಿರೋರೆ ಹೆಚ್ಚು ವರ್ಕೌಟ್ ಮಾಡ್ತಿರೋವಂಥವ್ರು, ಡಯಟ್ ಮಾಡ್ತಿರೋವಂಥವ್ರು. ಈ ಮೈಕ್ರೋಗ್ರೀನ್ ಬೆಳೆಗೆ ಸಾಕಷ್ಟು ಜಾಗ ಏನು ಬೇಕಾಗಿಲ್ಲ, ತುಂಬ ಕಡಿಮೆ ಜಾಗದಲ್ಲಿ ನೀವು ಈ ಬೆಳೆಯನ್ನು ಬೆಳಿಬಹುದು. ಈ ಮೈಕ್ರೋಗ್ರೀನ್ ಮಾರುಕಟ್ಟೆ ಬಗ್ಗೆ ನಾವು ನೋಡೋದಾದರೆ, ಅಂದರೆ ಈಗ ನಾವು ಬೆಳೆದ್ಬಿಡ್ತೀವಿ, ಅದನ್ನು ಎಲ್ಲಿ ಮಾರೋದು ಹೇಗೆ ಅಂತ ನೋಡೋದಾದರೆ ಆರೋಗ್ಯ ಜಾಗೃತಿ ಹೆಚ್ಚಾಗಿರೋ ಕಾರಣ ಈ ಮೈಕ್ರೋಗ್ರೀನ್ಗೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ಜಿಮ್ಮು, ಡಯಟ್ ಫಾಲೋ ಮಾಡುವವರು, ವೇಗನ ಆಹಾರ ಸೇವಿಸುವಂಥವರು ಕೂಡ ಹೆಚ್ಚು ಇದನ್ನು ಖರೀದಿ ಮಾಡ್ತಾರೆ. ದೊಡ್ಡ ನಗರಗಳು ಅಂದರೆ ಬೆಂಗಳೂರು, ಮೈಸೂರು, ಹೈದರಾಬಾದ್ನಲ್ಲಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಹಾಗೆ ಇದನ್ನು ಮಾರಾಟ ಮಾಡುವಂತಹ ಸ್ಥಳಗಳು ಯಾವುದು ಅಂತ ನೋಡೋದಾದರೆ ಹೋಟೆಲ್ಲು, ರೆಸ್ಟೋರೆಂಟ್ಗಳಲ್ಲಿ ಸಲಾಡ್ ಕೊಡ್ತಾರಲ್ಲ, ಸಲಾಡು ಮತ್ತು ಗಾರ್ನಿಷ್ಗಾಗಿ ಈ ಮೈಕ್ರೋಗ್ರೀನ್ ಬೆಳೆನ ಬಳಸ್ತಾರೆ. ನೀವು ನೋಡಿರಬಹುದು, ಯಾವ್ದಾದ್ರು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗೆ ಹೋದಾಗ ಸ್ಟಾರ್ಟಿಂಗ್ ಏನಾದ್ರು ಡಯಟ್ ಮಾಡೋರು ಈ ಫುಡ್ ಸಲಾಡನ್ನು ತೊಗೊಂಡ್ರೆ ಅದ್ರ ಮೇಲೆ ಕೂಡ ಸಣ್ಣ ಸಣ್ಣ ಮೊಳಕೆ ಬಂದಿರುವಂತಹ ಸೊಪ್ಪನ್ನು ಹಾಕಿರ್ತಾರೆ. ಅದೇ ಇದು ಮೈಕ್ರೋಗ್ರೀನ್ ಫಾರ್ಮಿಂಗ್. ಸೊ ಸೂಪರ್ ಮಾರ್ಕೆಟು ಅಥವಾ ಆರ್ಗ್ಯಾನಿಕ್ ಸ್ಟೋರ್ಗಳಲ್ಲೂ ಕೂಡ ನಿಮಗೆ ಇದು ಲಭ್ಯ ಇದೆ. ಏನು ನೀವು ಈ ಕೃಷಿ ಮಾಡಿರ್ತೀರಲ್ಲ ಅದು ಲಭ್ಯವಿರುತ್ತೆ. ಜೊತೆಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ನೀವು ಮಾರಾಟ ಮಾಡಬಹುದು. ಈಗಂತೂ ಡಯಟ್ ಮಾಡೋರು ವರ್ಕಿಗೆ ಹೋಗೋವಂಥವ್ರಿಗೆ ಅದು ಸಾಕಷ್ಟು ಸಮಯ ಸಾಕಾಗಲ್ಲ, ಅವರೇ ಬೆಳೆದುಕೊಳ್ಳುವಂಥದ್ದು. ಸೊ ನೀವೇನಾದರೂ ತುಂಬ ಕಾಂಟ್ಯಾಕ್ಟ್ ಇದೆ ಅಥವಾ ತುಂಬ ಟೈಮ್ ಇದೆ ಅನ್ನೋದಾದರೆ ನೀವು ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ನಲ್ಲಿ ಕೂಡ ಇದನ್ನು ಮಾರಾಟ ಮಾಡಬಹುದು. ಅದಕ್ಕೆ ಅವಕಾಶ ಇದೆ. ಸೊ ನೀವು ಅದಕ್ಕೆ ಅಂತ ಟೈಮ್ ಕೂಡ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಥವಾ ಅದಾಗಲ್ಲ ಅಂತಂದರೆ ರೆಸ್ಟೋರೆಂಟ್ಗಳಿಗೆ ನೀವು ಬುಕ್ ಮಾಡಿಕೊಂಡು ಅಥವಾ ಸೂಪರ್ ಮಾರ್ಕೆಟ್ಗಳಿಗೆ ಬುಕ್ ಮಾಡಿಕೊಂಡು ನಿಮ್ಮ ಏನು ಬೆಳೆದಿರ್ತಿರೋ ಬೆಳೆಯನ್ನು ಸೇಲ್ ಮಾಡಬಹುದು. ಜೊತೆಗೆ ಇದರ ಆದಾಯ ಅಂದರೆ ನೀವು ಖರ್ಚು ಮಾಡೋದು ಸ್ವಲ್ಪ ಆದರೆ ಇದರ ಆದಾಯವನ್ನು ನೋಡೋದಾದರೆ ಸಾಕಷ್ಟು ಆದಾಯ ಇರುತ್ತೆ. 50 ಗ್ರಾಮ್ ಮೈಕ್ರೋಗ್ರೀನು 30ರಿಂದ 80 ರೂಪಾಯಿ ಸೇಲ್ ಆಗುತ್ತೆ. ಹಾಗೆ 100 ಗ್ರಾಮ್ಗೆ 60ರಿಂದ 150 ರೂಪಾಯಿ ಇರುತ್ತೆ. ಬೀಜದ ಪ್ರಕಾರ ಈ ಬೆಲೆ ಕೂಡ ಬದಲಾಗುತ್ತೆ. ಹಾಗೆ ನೀವು ಯಾವುದನ್ನು ಬೆಳಿಬೇಕು ಅಂದರೆ ಯಾವುದಕ್ಕೆ ಮೈಕ್ರೋಗ್ರೀನ್ಸ್ ಹೆಚ್ಚು ಬೇಡಿಕೆ ಇರುವಂತಹ ಮೈಕ್ರೋಗ್ರೀನ್ಸ್ ಯಾವುದು ಅಂತ ನೋಡೋದಾದರೆ ರೇಡಿಶ್, ಸನ್ಫ್ಲವರ್, ಬ್ರೋಕಲಿ, ಮೆಂತ್ಯ, ಗ್ರೀನ್ ಗ್ರಾಮ್ ಅಂದರೆ ಹೆಸರು ಕಾಳು, ಇದಕ್ಕೆ ಹೆಚ್ಚು ಬೇಡಿಕೆ ಇರುವಂತಹದ್ದು. ಹೀಗಾಗಿ ನೀವು ಆ ರೀತಿಯಾದ ಬೆಳೆಯನ್ನು ಬೆಳೆಯೋದು, ಆ ರೀತಿಯಾದ ಬೀಜಗಳನ್ನ ಹಾಕೋದು ತುಂಬಾ ಉತ್ತಮ.
ಇದಕ್ಕೆ ಬೇಕಾಗಿರುವಂತಹದ್ದು ತುಂಬ ಕಡಿಮೆ ಜಾಗ, ಅಂದರೆ 2 x 2 ಫೀಟ್ ಸಾಕು. ಜೊತೆಗೆ ಇದು ಬೆಳೆ ಬರೋದು 7 ರಿಂದ 10 ದಿನಗಳಲ್ಲೇ ಈ ಬೆಳೆ ನಿಮ್ಮ ಕೈಗೆ ಸೇರಿಬಿಡುತ್ತೆ. ಸೊ ಕಡಿಮೆ ಹೂಡಿಕೆ, ಹೆಚ್ಚು ತ್ವರಿತ ಲಾಭವನ್ನು ನಾವು ಪಡಿಬಹುದು. ಈ ವರ್ಕಿಂಗ್ ವುಮೆನ್ಗಳು ಅನ್ನೋದಕ್ಕಿಂತ ಅಂದರೆ ವರ್ಕ್ ಫ್ರಮ್ ಹೋಮ್ ಕೆಲಸಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ, ಸೊ ಅಂಥವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳಬಹುದು. ಅಥವಾ ಏನು ಮನೆಯಲ್ಲೇ ಇರ್ತಾರೆ ಹೆಣ್ಮಕ್ಳು, ಬೇರೆ ಏನಾದರೂ ಕೆಲಸ ಮಾಡಬೇಕು ಮೈಂಡ್ ರಿಫ್ರೆಶ್ಗೆ ಅಂತಿರೋವಂಥವ್ರು, ಅಥವಾ ಕೃಷಿ ಬಗ್ಗೆ ತುಂಬ ಹೆಚ್ಚು ಆಸಕ್ತಿ ಇರುತ್ತೆ, ಜಮೀನಿಲ್ಲ ಅಂತ ವೆಯ್ಟ್ ಮಾಡ್ತಿರೋವಂಥವ್ರು ಕೂಡ, ಜೊತೆಗೆ ಸ್ಟೂಡೆಂಟ್ಸ್ ಕೂಡ ಇದನ್ನು ಫಾರ್ಮಿಂಗ್ ಮಾಡಿ ಮಾರಾಟ ಮಾಡಬಹುದು. ಸ್ವಲ್ಪ ಖರ್ಚಿಗೂ ಆ ಹಣ ಬಂದಂಗಾಗುತ್ತೆ. ಸೊ ಹೀಗಾಗಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚು ಲಾಭವನ್ನು ಪಡಿಬೇಕು ಅಂತಂದರೆ ನೀವು ಮೈಕ್ರೋ ಗ್ರೀನ್ ಫಾರ್ಮಿಂಗ್ ಮಾಡೋದು ಉತ್ತಮ ಅಂತ ಅನಿಸುತ್ತೆ. ಸೊ ಒಮ್ಮೆ ಯೋಚನೆ ಮಾಡಿ, ಮನೇಲಿ ಕೂತ್ಕೊಂಡು ಕೆಲಸ ಹುಡುಕ್ತಾ ಇರೋ ಅಂಥವ್ರು, ಹಾಗೆ ಸ್ಟೂಡೆಂಟ್ಸು, ಹಾಗೆ ಪಾರ್ಟ್ ಟೈಮ್ ಜಾಬ್ ಬೇಕು ಅಂತ ಅಂದ್ಕೊತಿರೋರು ಎಲ್ಲರೂ ಕೂಡ ಇದನ್ನೊಮ್ಮೆ ಟ್ರೈ ಮಾಡ್ಬೋದು. ಮಾರುಕಟ್ಟೆ ಕೂಡ ತುಂಬ ದೊಡ್ಡದಾಗಿದೆ. ಸೊ ಇದನ್ನು ಅಭ್ಯಾಸ ಮಾಡಿಕೊಂಡು ಒಂದಷ್ಟು ನೀವು ಬೆಳೆನಲ್ಲಿ ಎಕ್ಸ್ಪರ್ಟ್ಗಳಾದರೆ, ಸೊ ಮುಂದೆ ನೀವೇ ಅದರದ್ದೊಂದು ಬ್ರ್ಯಾಂಡ್ ಕೂಡ ಕ್ರಿಯೇಟ್ ಮಾಡಬಹುದು. ಇದಕ್ಕೆ ಟ್ರೇಗಳು ಬಹಳ ಮುಖ್ಯ ಆಗುತ್ತೆ. ಸೊ ಕ್ವಾಲಿಟಿ ಟ್ರೇಗಳನ್ನು ತೊಗೊಬೇಕು, ಕ್ವಾಲಿಟಿ ಬೀಜಗಳನ್ನ ನೀವು ಖರೀದಿ ಮಾಡಬೇಕು. ಅದನ್ನೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ನೀವು ಮಾಡಿದ್ರೆ ಖಂಡಿತ 10 ರಿಂದ 15 ದಿನದಲ್ಲಿ ನೀವು ಬೆಳೆಯನ್ನು ತೆಗೆದು ಮಾರಾಟ ಮಾಡಬಹುದು, ಒಳ್ಳೆ ಲಾಭವನ್ನು ಪಡಿಬಹುದು. ಇನ್ನಷ್ಟು ಕೃಷಿ ಮಾಹಿತಿಗಳನ್ನು ಹೀಗೆ ಕೊಡ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.